ವಿರಾಮದ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಏನು ಗರ್ಭಿಣಿ ತಾಯಿ ಮತ್ತು ಮಗುವಿನ ಮಾನಸಿಕ ಸಂಬಂಧ ಎಷ್ಟು ಮುಖ್ಯ ಅನ್ನೋದು ನಿಮ್ಮ ಮಾತಲ್ಲಿ ಗೊತ್ತಾಯಿತು ಚಂದ್ರಿಕಾ ಅವರೇ. ಈಗ ಒಂದು ತಾಯಿಗೆ ಈಗ ಟ್ರೀಟ್ಮೆಂಟೇ ಸಿಕ್ಕಿಲ್ಲ, ಖಿನ್ನತೆಗೆ ಒಳಗಾಗಿದ್ದರೆ ಟ್ರೀಟ್ಮೆಂಟ್ ಸಿಕ್ಕಿಲ್ಲ, ಆನಂತರ ಪ್ರಸವಾನಂತರ ಏನಾದರೂ ಟ್ರೀಟ್ಮೆಂಟ್ ಕೊಡಬಹುದಾ? ಖಿನ್ನತೆನೇ ಬರದೇ ಇರೋ ಹಾಗೆ ಹೇಗೆ ಮಾಡ್ಬೋದು ಅಂತ? ಒಂದು ನೀವು ಖಿನ್ನತೆನೇ ಬರದೇ ಇರೋ ಹಾಗೆ ಹೇಗೆ ಮಾಡ್ಬೋದು ಅದನ್ನು ನಾನು ಈಗಾಗಲೇ ನಿಮಗೆ ಕೆಲವು ಪ್ರೀಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳಿದೆ. ಅಂದರೆ ನಾನು ಹೇಳಿದ್ನಲ್ಲ, ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಅವ್ರಿಗೆ ಮುಂಚೆ ಯಾವಾಗನ ಅವ್ರಿಗೇನೆ ಇದೇ ಥರ ಎಪಿಸೋಡ್ ಯಾವಾಗನ ಆಗಿರ್ಬೋದಾ, ಮತ್ತು ಕೆಲವೊಮ್ಮೆ ಏನು ಕಾರಣ ಇರ್ಬೋದು ಅಂದರೆ ಈ ಚೈಲ್ಡ್ಹುಡ್ ಸೆಕ್ಸ್ ಅಬ್ಯೂಸ್ ಆಗಿರ್ಬೋದು, ಇಲ್ಲ ಚೈಲ್ಡ್ಹುಡ್ಡಲ್ಲಿ ಯಾವುದೋ ಒಂದು ಮನೆಯಲ್ಲಿ ಡೆತ್ ಆಗಿರ್ಬೋದು, ತುಂಬ ಬೇಕಾದಂಥ ವ್ಯಕ್ತಿದು. ಸೊ ಅದನ್ನು ಅರಗಿಸ್ಕೊಳಕ್ಕಾಗದೆ ಅದು ಈ ರೀತಿ ಟೈಮ್ನಲ್ಲಿ ಮತ್ತೆ ಅದು ಟ್ರಿಗರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹೀಗೆ ನಾವು ಮತ್ತೆ ಸ್ಮೋಕಿಂಗ್ ಇರೋರಿಗೆ ಅದನ್ನು ಮಾಡಬೇಡಿ ಅಂತ ಹೇಳ್ಬೋದು. ಈ ರೀತಿ ನಾವು ಪ್ರೀಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಅಥವಾ ಹೈ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಅದನ್ನು ಯಾರಾದರೂ ಒಂದು ಪೇಷಂಟಲ್ಲಿ ನಾವು ನೋಡಿದರೆ ಖಂಡಿತ ಅದನ್ನು ನಾವು ಅವಾಯ್ಡ್ ಮಾಡೋ ರೀತಿ ಟ್ರೀಟ್ಮೆಂಟ್ ಕೊಡ್ಬೋದು. ಮೇಯ್ನ್ಲಿ ನಾನು ಹೇಳ್ದಂಗೆ ಕೌನ್ಸಿಲಿಂಗ್, ಅದರಲ್ಲಿ 95% ಟ್ರೀಟ್ಮೆಂಟ್ ಅದರಲ್ಲೇ ಆಗೋಗ್ಬಿಟ್ಟಿರುತ್ತೆ. ಬಟ್ ಹಾಗೂ ಸೀರಿಯಸ್ ಪ್ರಾಬ್ಲಮ್ ಇರೋರಿಗೆ, ಅಂದರೆ ನಾನು ಹೇಳಿದ್ನಲ್ಲ ಡಿಪ್ರೆಷನ್ ತುಂಬಾ ಜಾಸ್ತಿ ಇರೋವಾಗ ಅದು ಡೆಫಿನೆಟ್ ಆಗಿ ಅದು ಮಗು ಮೇಲೂ ಪರಿಣಾಮ ಬೀರುತ್ತೆ. ಹಾಗಾಗಿ ನಾವು ಮೆಡಿಸಿನ್ಸ್, ಆ್ಯಂಟಿ ಡಿಪ್ರೆಸೆಂಟ್ಸ್ ಅಂತ ಹೇಳ್ತೀವಿ, ಅದನ್ನು ನಾವು ಪ್ರೆಗ್ನೆನ್ಸಿ ಟೈಮ್ನಲ್ಲಾದರೂ ಕೊಡ್ಬೋದು, ಇಲ್ಲ ಡೆಲಿವರಿ ಆದಮೇಲೆ ಕೂಡ ಕೊಡ್ಬೋದು. ಓಕೆ ವೀಕ್ಷಕರೇ, ನೀವು ಕೂಡ ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ನಿಮ್ಮ ಸಮಸ್ಯೆಗಳು ಏನೇ ಇದ್ದಲ್ಲಿ ಇಲ್ಲಿ ಪರಿಹಾರ ಇದೆ ಅಂತ ಹೇಳ್ತಾ, ಈಗ ಮೊದಲನೇದಾಗಿ ಅನಿತಾ ಅವರು ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ಅನಿತಾ ಅವರೇ, ಡಾಕ್ಟರ್ ಚಂದ್ರಿಕಾ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಹಲೋ ಡಾಕ್ಟರ್. ಹಲೋ, ಹೇಳಿ ಅನಿತಾ ಅವರೇ. ಇವಾಗ ಸೆಕೆಂಡ್ ಪ್ರೆಗ್ನೆನ್ಸಿ, 6 ಮಂತ್ ಇರೋದು. ಓಕೆ. ಮೊನ್ನೆ ಸ್ಕ್ಯಾನಿಂಗ್ ಮಾಡಿದಲ್ಲಿ 472 ಗ್ರಾಮ್ಸ್ ಅಂತ ಹೇಳಿದ್ರು. ಫಸ್ಟ್ ಪ್ರೆಗ್ನೆನ್ಸಿಲಿ ಇದ್ದಾಗ 1700 ಗ್ರಾಮ್ ಇತ್ತು ಮಗು. ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ 1700 ಗ್ರಾಮ್ ಇತ್ತು. ಐಸಿಯು ನಲ್ಲಿ ಇತ್ತು, ಬಹಳ ಪ್ರಾಬ್ಲಮ್ ಆಗಿತ್ತು. ಇವಾಗ 6 ಮಂತ್ ಇದೆ. ಫಿಯಟಲ್ ವೇಟ್ 472 ಗ್ರಾಮ್ ಇದೆ. ನಾರ್ಮಲ್ ವೇಟ್ ಇದೇನೋ ಇನ್ನೊಂದು ಪ್ರಾಬ್ಲಮ್ ಆಗ್ತದೆ ಮುಂದೆ, ಮೊದಲೇ ಮಗು ತರನೇ ಅಂತ. ಅಂದ್ರೆ ನಿಮ್ದು ಮೊದಲನೇ ಮಗು 1.7 kgs ಅಂದ್ರೆ ಅದು ತುಂಬಾನೇ ಕಡಿಮೆ. ಸೊ ಅದಕ್ಕೆ ಏನ್ ಕಾರಣ ಇತ್ತು ಅಂತ ಡಾಕ್ಟರ್ಸ್ ಏನಾರು ಹೇಳಿದಾರಾ? ಅದು ಮುಖ್ಯ. 8 ಮಂತ್ 15 ಡೇಸ್ಗೆ ಬೇಗ ಡೆಲಿವರಿ ಆಯ್ತು. ಅಂದ್ರೆ ನೀವ್ ಹೇಳಿದ ಪ್ರಕಾರ ಬರೀ ವೆಯ್ಟ್ ಒಂದೇ ಕಡಿಮೆ ಇಲ್ಲ, ಪ್ರೀ ಟರ್ಮ್ ಡೆಲಿವರಿ ಕೂಡ ಆಗಿದೆ. ಒಂದೊಂದ್ಸಲ ಆ ತರ ಆದಾಗ ಅದು ಮತ್ತೆ ಇನ್ನೊಂದು ಪ್ರೆಗ್ನೆನ್ಸಿನಲ್ಲೂ ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು, ನೀವು ಮಗು ತೂಕ ಜಾಸ್ತಿ ಆಗೋ ರೀತಿ ಇವಾಗಿಂದಾನೇ ಅದಕ್ಕೆ ಪ್ರಿಕಾಷನ್ಸ್ ತಗೋಬಹುದು. ಬಹಳಷ್ಟು ಪ್ರೋಟೀನ್ ಪೌಡರ್ಸ್ ಎಲ್ಲ ಬಂದಿದೆ ಈಗ, ಮತ್ತು ಒಳ್ಳೆ ಫುಡ್ ತೊಗೋಬೇಕಾಗತ್ತೆ. ಐರನ್ನು, ಕ್ಯಾಲ್ಶಿಯಮ್ ಎಲ್ಲ ಸಪ್ಲಿಮೆಂಟ್ಸ್ ಎಲ್ಲ ನೀವು ರೆಗ್ಯುಲರ್ ಆಗಿ ತೊಗೋಬೇಕಾಗತ್ತೆ. ಸೊ ಇದನ್ನೆಲ್ಲ ಮಾಡಿ ಮಗು ವೆಯ್ಟ್ ಇಂಪ್ರೂವ್ ಆಗೋದನ್ನು ನಾವು ಮುಂಚೆನೇ ನೋಡ್ಬೋದು ಆಗೋ ರೀತಿ. ಮತ್ತು ನೀವು ಪ್ರೀ ಟರ್ಮ್ ಡೆಲಿವರಿ ಆಗದೆ ಇರೋ ಹಾಗೆ ಕೆಲವು ಟೈಮ್ ನಾವು ಅದಕ್ಕೊಂದು ಪ್ರಿಕಾಷನ್ ಅಂತ ಕೆಲವು ಸೆಪ್ರೇಟಾಗಿ ಮಾತ್ರೆಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಕೊಡಬೇಕಾಗತ್ತೆ ನಾವು. ಡಿಪೆಂಡ್ಸ್ ಆಗಿ ನಿಮ್ಗೇನಾದರೂ ಸ್ವಲ್ಪ ನೋವು ಕಾಣಿಸ್ಕೊಂಡು ಕೂಡಲೇ ನಾವು ಅದನ್ನು ಕೊಡೋದ್ರಿಂದ, ಮತ್ತು ಇಂಜೆಕ್ಷನ್ನು ಡ್ರಿಪ್ ಮೂಲಕ ಕೊಡೋದ್ರಿಂದ ನಾವು ನೋವು ಬರದೇ ಇರೋ ಹಾಗೆ ತಡಿಬೋದು. ಸೊ ನೀವು ಈ ರೀತಿ ಎಲ್ಲ ಆಮೇಲೆ ರೆಸ್ಟು ತುಂಬ ಮುಖ್ಯ ಆಗುತ್ತೆ. ನೀವು ಈಗೇನಾದರೂ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದರೆ, ಹೊರಗಡೆ ದಿನ ಓಡಾಡ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಸ್ವಲ್ಪ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ಬೆಡ್ ರೆಸ್ಟು ಒಂದು ಮುಖ್ಯವಾದ ಪಾತ್ರ ವಹಿಸುತ್ತೆ. ಸೊ ಈ ರೀತಿ ನೀವೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳೋದ್ರಿಂದ ಇವಾಗ ಈ ಪ್ರೆಗ್ನೆನ್ಸಿನಲ್ಲಿ ತೂಕ ಕೂಡ ಜಾಸ್ತಿ ಆಗ್ಬೋದು, ಮತ್ತು ಪ್ರೀ ಟರ್ಮ್ ಡೆಲಿವರಿ ಆಗೋದನ್ನು ಅವಾಯ್ಡ್ ಮಾಡ್ಬೋದು. ಓಕೆ, ಮುಂದಿನ ಕರೆಯನ್ನು ಸುಮಾ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಸುಮಾ, ಡಾಕ್ಟರ್ ಚಂದ್ರಿಕಾ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ಹಲೋ. ಹಲೋ ಸುಮಾ ಅವರೇ, ಹೇಳಿ. ನಾನು ಸುಮಾ ಅಂತ. ಹೇಳಿ, ನಿಮ್ಮ ತೊಂದರೆ ಹೇಳಿ. ಹೇಳ್ಬೇಕಿತ್ತು, ಮಾತಾಡಿ ಸುಮಾ. ನಾನು ಮದುವೆಯಾಗಿ 7 ವರ್ಷ ಆಯ್ತು. 7 ವರ್ಷನಾ? ಓಕೆ. ಒಂದ್ ಮಗು ಇದೆ, ಗಂಡು ಮಗು. 5.5 ವರ್ಷ ಆಯ್ತು. ಓಕೆ. ಈಗ ಸೆಕೆಂಡ್ ಮಗುಗೆ ಪ್ಲಾನ್ ಮಾಡ್ತಾ ಇದೀವಿ. ಆದ್ರೆ ನಂಗೆ ಸರಿಯಾಗಿ ಪೀರಿಯಡ್ಸ್ ಆಗ್ತಾ ಇಲ್ಲ, ಏನ್ ಕಾರಣ ಅಂತ. ಓಕೆ, ಒಂದು ಮಗು ಇದೆ ಅಂತ ಹೇಳಿದ್ದೀರಾ. ಸೊ ಮೇಜರ್ ಪ್ರಾಬ್ಲಮ್ ಏನೂ ಇಲ್ಲ ಅನ್ನೋದು ಅದರಿಂದಾನೇ ಗೊತ್ತಾಗುತ್ತೆ. ಪೀರಿಯಡ್ಸ್ ಇರೆಗ್ಯುಲರ್ ಆಗ್ತಾ ಇದೆ ಅಂತಿರಲ್ಲ, ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು, ಅಥವಾ ಎಗ್ ರಿಲೀಸ್ ಆಗಿಲ್ಲದೆ ಇರಬಹುದು, ಅಥವಾ ಏನಾದರೂ ಓವರೀಸ್ನಲ್ಲಿ ಮಲ್ಟಿಪಲ್ ಸಿಸ್ಟ್ ಅಥವಾ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳ್ತೀವಿ, ಅದು ಯಾವುದಾದ್ರೂ ಇರ್ಬೋದು. ಸೊ ನೀವು ಸಿಂಪಲ್ಲಾಗಿ ಒಂದು ಸ್ಕ್ಯಾನ್ ಮಾಡಿಸ್ಕೊಳ್ಬೇಕಾಗತ್ತೆ.
ಮತ್ತು ಇನ್ ಕೇಸ್ ಏನಾದರೂ ಬೇಕು ಅಂದರೆ ಒಂದು ಡಯಾಗ್ನೋಸ್ಟಿಕ್ DNC ಅಂತ ಮಾಡ್ತೀವಿ. ಅದೆರಡು ಮಾಡೋದ್ರಿಂದ ಏನಾದರೂ ತೊಂದರೆ ಇದ್ದರೆ ನಾವು ಕಂಡುಹಿಡ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ತುಂಬ ರೇರಾಗಿ ಏನಾದರೂ ಟ್ಯೂಬಲ್ ಬ್ಲಾಕ್ ಆ ಥರ ಏನಾದರೂ ಅಂದರೆ ನಿಮ್ಮ ಫಸ್ಟ್ ಡೆಲಿವರಿ ಆದಮೇಲೆ ಆಗಿರೋ ಚಾನ್ಸ್ ಏನಾದ್ರು ಇದ್ದರೆ ಅದನ್ನು ಕೂಡ ನಾವು ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಅಂತ ಮಾಡಿಬಿಟ್ಟು ಆ ಟೈಮ್ನಲ್ಲಿ ಟ್ಯೂಬ್ ಎರಡೂ ಬ್ಲಾಕ್ ಆಗಿದೆಯಾ ಅಥವಾ ಪೇಟೆಂಟ್ ಆಗಿದೆಯಾ ಅದನ್ನೆಲ್ಲ ನೋಡಿಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಮಾಡ್ಬೋದು. ಖಂಡಿತ ಇದು ಒಂದು ಮಗು ಆಲ್ರೆಡಿ ಆಗಿರೋದ್ರಿಂದ ನೀವೇನು ಜಾಸ್ತಿ ಯೋಚನೆ ಮಾಡಬೇಡಿ. ಇನ್ನೊಂದು ಮಗು ಖಂಡಿತ ಆಗುತ್ತೆ. ಮೈಲ್ಡ್ ಟ್ರೀಟ್ಮೆಂಟ್ ರಿಕ್ವೈರ್ಮೆಂಟ್ ಇರಬಹುದು. ಓಕೆ, ಸುನಂದ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಸುನಂದ ಅವರೇ, ನಿಮ್ಮ ಸಮಸ್ಯೆ ಹೇಳಿ, ಡಾಕ್ಟರ್ ಇದ್ದಾರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಸುನಂದ ಅವರೇ, ಹೇಳಿ. ಮೇಡಮ್, ನಮ್ಮ ಮಗಳಿಗೆ 24 ವರ್ಷ, ಅವಳಿಗೂ ಮೊದಲನೇ ಮಗುವಾಗಿ 4 ವರ್ಷ ಆಗಿದೆ. ಅವಳಿಗೆ ಎರಡನೇದು 3 ತಿಂಗಳು ಅಂತ ಡಾಕ್ಟ್ರೆ ಹೇಳಿದ್ರು. ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು. ಆ ಸ್ಕ್ಯಾನಿಂಗ್ ಅಲ್ಲಿ 3 ತಿಂಗಳು ಸ್ಕ್ಯಾನಿಂಗ್ ಅಲ್ಲಿ ಮೊಟ್ಟೆ ಇನ್ನೂ ಹೊಡೆದಿಲ್ಲ ಅಮ್ಮ, ಬೇಡ ಆಭಾಷಣ ಮಾಡಿಸ್ಬಿಡಿ ಅಂತ ಅಂದ್ಬಿಟ್ರು. ಏನಾಗಿಲ್ಲ ಅಂದ್ರು? ಮೊಟ್ಟೆ ಹೊಡೆದಿಲ್ಲ, ಮಗು ಬೆಳೆದಿಲ್ಲ ಸರಿಯಾಗಿ ಅಂದ್ಬಿಟ್ರು. ಅದಕ್ಕೆ ಕಾರಣ ಏನು ಅಂತ ಗೊತ್ತಾಗ್ಲಿಲ್ಲ ನಮ್ಗೆ. ಅಂದರೆ ಬಹಳಷ್ಟು ಕಾರಣಗಳಿರುತ್ತೆ. ನಾವು ತುಂಬ ಕಾಮನ್ ಆಗಿ ನೋಡೋದು ಮತ್ತು ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೂಡ ತುಂಬ ಕಾಮನ್ ಆಗಿ ಕೊಡೋದು ಏನಂದರೆ ಹಾರ್ಮೋನ್ ಕಡಿಮೆ ಇರ್ಬೋದು ಅಂತ. ಅಂದರೆ ಪ್ರೊಜೆಸ್ಟ್ರಾನ್ ಅಂತ ಒಂದು ಹಾರ್ಮೋನ್ ಇರುತ್ತೆ, ಅದೇನಾದರೂ ಸ್ವಲ್ಪ ಕಡಿಮೆ ಸೆಕ್ರೇಟ್ ಆಗ್ತಾ ಇದ್ದರೆ ಆ ಡಿಫಿಷಿಯನ್ಸಿಯಿಂದ ಕೂಡ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಅದಕ್ಕೋಸ್ಕರ ಹಾರ್ಮೋನ್ನ ಇಂಜೆಕ್ಷನ್ ಮೂಲಕ ಕೊಡ್ತೀವಿ. ಯಾರಿಗಾದರೂ 1-2 ಅಬಾರ್ಷನ್ ಆಗಿದ್ರೆ ಮುಂಚೆ ಅಂಥವ್ರಿಗೆ ನಾವು ಈವನ್ ಪ್ರಿಕಾಷನರಿಯಾಗಿ ಕೂಡ ಆ ಇಂಜೆಕ್ಷನ್ಸ್ನ ಕೊಡ್ತೀವಿ. ಅಪ್ ಟು ಒಂದು 3 to 4 months ಕೊಟ್ಬಿಟ್ಟು ಆಮೇಲೆ ನಿಲ್ಲಿಸ್ತೀವಿ. ಅದರಿಂದ ಖಂಡಿತ ಉಪಯೋಗ ಆಗುತ್ತೆ. ಮತ್ತು ಇನ್ನೊಂದು, ನೀವು ಹೇಳೋ ಪ್ರಕಾರ ಬ್ಲೈಟೆಡ್ ಓವಮ್ ಅಂತ ಹೇಳ್ತೀವಿ. ಅದು ಏನಾದರೂ ಮಗು ಬೆಳೆಯೋಕ್ಕೆ ಶುರು ಆದಮೇಲೆ ಒಂದು ಡಿಫೆಕ್ಟಿವ್ ಸ್ಪರ್ಮ್ ಇರ್ಬೋದು ಅಥವಾ ಡಿಫೆಕ್ಟಿವ್ ಓವಮ್ ಇರ್ಬೋದು. ಅದೆರಡರಲ್ಲಿ ಯಾವುದೇ ಆಗಿದ್ರೂ ಕೂಡ ಅದು ಸರಿಯಾಗಿ ಡೆವಲಪ್ ಆಗದೆ ಒಂಚೂರು ಡೆವಲಪ್ ಆಗಿ ನಿಂತೋಗ್ಬಿಡುತ್ತೆ. ಅಂಥ ಟೈಮಲ್ಲಿ ಕೂಡ ನಾವು ಅಬಾರ್ಷನ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಇದೇನಾದರೂ ನಿಮ್ಮದು ಮತ್ತೆ ಹಾಗೆ ರಿಪೀಟ್ ಆಗ್ತಾ ಇದೆ ಅಂದರೆ ಒಂದು ಕ್ಯಾರಿಯೋಟೈಪಿಂಗ್ ಅಂತ ಮಾಡಬೇಕಾಗತ್ತೆ. ಅದರಲ್ಲಿ ಏನಾದರೂ ಕ್ರೋಮೋಸೋಮಲ್ ಪ್ರಾಬ್ಲಮ್ ಏನಾದ್ರು ಇದೆಯಾ ಅದನ್ನು ನೋಡಿದ್ರೆ, ಅದನ್ನು ಪ್ರಾಬ್ಲಮ್ ಇದೆ ಅಂತ ಕಂಡು ಹಿಡ್ಕೊಂಡ್ರೆ ಆಮೇಲೆ ಅದಕ್ಕೆ ಬೇರೆ ಥರ ಟ್ರೀಟ್ಮೆಂಟ್ ಮಾಡಿದ್ರೆ ಸರಿ ಹೋಗುತ್ತೆ. ಓಕೆ, ಸಾಕಷ್ಟು ಕಾಲರ್ಸ್ ಕೂಡ ಕರೆ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ನೀವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ನಿಮ್ಮ ಸಮಸ್ಯೆಗಳಿದ್ದಲ್ಲಿ ಇಲ್ಲಿ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಈಗೊಂದು ಬ್ರೇಕ್ ತಗೊಂಡು ಬ್ರೇಕ್ನ ನಂತರ ಸುಹಾಸಿನಿ ಕಾರ್ಯಕ್ರಮ ಮುಂದುವರಿಯುತ್ತೆ.